ಲೇ ಸೆಡೆ ಬಿಗ್ ಬಾಸ್ ಎಂತೆಂಥ ಗಾಂಡು ನನ್ನ ಮಕ್ಕಳನ್ನೆಲ್ಲ ತಂದು ಹಾಕ್ತಿಯಲ್ಲ ಲೇ ಸೆಡೆ ನನ್ನ ಮಗನೇ ಬಿಗ್ ಬಾಸ್. ಹಾಗಾಗಿ ಎಲ್ರಿಗೂ ನಮಸ್ಕಾರ. ನಿಮ್ಗೆ ಅನಿಸಿರ್ಬೋದು ಯಾವನ್ ಗುರು ಇವನು ಈ ರೀತಿಯಲ್ಲಿ ವೀಡಿಯೋಸ್ ಶುರು ಮಾಡ್ತಿದ್ದಾನೆ ಅಂತ. ನೀವು ಬಿಗ್ ಬಾಸ್ನ ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಎಂತೆಂಥ ಕಂಟೆಸ್ಟ್ಗಳನ್ನು ತಂದು ಹಾಕ್ತಿದ್ದಾರೆ. ಆ್ಯಂಡ್ ಹಾಕಿದ್ದಾದಮೇಲೆ ಅಲ್ಲಿ ಬಳಸುವಂಥ ಪದಗಳ ಬಳಕೆಗಳು ಯಾವ ರೀತಿಯಲ್ಲಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಿಗ್ ಬಾಸ್ಗೆ ಅದೇ ರೀತಿಯಲ್ಲಿ ಬಳಸ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ ಅಷ್ಟೊಂದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಬಿಗ್ ಬಾಸಿಂದ ಒಂದೇ ಒಂದು ವಾಯ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಬಳಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಕೆಳಗಡೆ ಬೀಳ್ತಿದೆ ಬಿಗ್ ಬಾಸ್ ಮನೆ ಒಳಗಡೆ ಅಂತಂದರೆ ಅದಕ್ಕೆ ಮಾತಾಡದೇ ಇರೋವಂಥ ಬಿಗ್ ಬಾಸ್ ಬಗ್ಗೆ ನಾವು ಕೂಡ ಮಾತಾಡಲೇಬೇಕು. ಓಕೆ, ಇಲ್ಲ ಅಂತಂದರೆ ಬಿಗ್ ಬಾಸ್ ಒಂದು ಮರ್ಯಾದೆ, ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳಿಗೆ ಒಂದು ಮರ್ಯಾದೆ ಅಂತಂದರೆ ಅದನ್ನು ಹೊರಗಡೆ ಕೂತ್ಕೊಂಡು ಕರ್ನಾಟಕದಲ್ಲಿ ಕೂತ್ಕೊಂಡು ಒಂದು ಕನ್ನಡ ಪ್ರೋಗ್ರಾಮಲ್ಲಿ ಹಿಂಗೆ ಆಗ್ತಿದೆ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋ ಅಂತ ನನಗೆ ಬರುತ್ತೆ ಪದ. ಇವಾಗ ಆ ಥರ ಮನುಷ್ಯರು ನಾವಲ್ಲ. ಅವ್ರಿಗೆ ಎಷ್ಟು ನೋವಾಗ್ತಿದೆ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳಿಗೆ ಆ ಥರ ಪದ ಕೇಳಿಸ್ಕೊಳ್ಳಿಕ್ಕೆ. ಅದೇ ರೀತಿಯಲ್ಲಿ ಈ ಬಿಗ್ ಬಾಸ್ ಸೆಡೆ ಬಿಗ್ ಬಾಸ್ಗೆ ಅದು ಅನ್ನಿಸ್ಬೇಕು. ಇಂಥ ಸೆಡೆಗಳು ಗಾಂಡು ನನ್ನ ಮಕ್ಕಳು ಸುಳ್ಯ ಮಕ್ಕಳನ್ನು ತಂದು ಶೋ ಒಳಗಡೆ ಹಾಕಬೇಕು ಅಂತಂದಾಗ ಅವನಿಗೆ ತಲೆಯಾಗಿರಬೇಕು. ಅಲ್ಲಿ ಪದಗಳ ಬಳಕೆ ಆಗ್ತಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಕುಂತು ಬಾಯಲ್ಲಿ ಊಟ ಹೊಡ್ಕೊಂಡಿರೋ ರೀತಿಯಲ್ಲಿ ಕೂತಿರುವಂಥ ಆ ಸೆಡೆ ಬಿಗ್ ಬಾಸ್ಗೆ ಅರ್ಥ ಆಗಬೇಕು. ಬೇರೆಯವ್ರಿಗೆ ಬೈದಾಗ ಎಷ್ಟು ನೋವಾಗುತ್ತೆ ಅಂತ ತನಗೆ ಬೈದಾಗ ಕೂಡ ಅವನಿಗೆ ಅರ್ಥ ಆಗಬೇಕು. ಓಕೆ, ಆ್ಯಂಡ್ ಉತ್ತಮ ಕಳಪೆ ಬಗ್ಗೆ ಒಂದು ಪ್ರೋಮೋ ಬಂದಿದೆ, ನೀವು ನೋಡಿರಿ ಅನ್ಕೊತೀನಿ. ಆ್ಯಂಡ್ ಎಲ್ಲರೂ ಕೂಡ ಅಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚಿನ ಮನೆ ಕಳಪೆ ಅಂತ ಅಲ್ಲಿ ಇವ್ರಿಗೆ ಕೊಟ್ಟಿದ್ದಾರೆ. ಯಾರಿಗೂ ರಜತ್ ಅವ್ರಿಗೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಮೊನ್ನೆ ಒಂದು ಎಪಿಸೋಡಲ್ಲಿ ಏನೇನಾಗಿದೆ ಅಂತ. ಸೊ ಸುರೇಶ್ಗೆ ಹಲ್ಕ ಪದಗಳು, ಸೆಡೆ ನನ್ನ ಮಗ, ಗುಗ್ಗು ನನ್ನ ಮಗ, ವೇಸ್ಟ್ ನನ್ನ ಮಗ, ಬೋಳಿ ಮಗ, ತಿಕ್ಕ ಮುಚ್ಕೊಂಡು ಕೂತ್ಕೋ, ಇಂಥ ಪದಗಳು ಸಿಕ್ಕಾಪಟ್ಟೆ ಬಂದಿದ್ದಾವೆ. ಸೊ ಅದಕ್ಕೋಸ್ಕರ ಆ ಒಂದು ರೀಸನ್ ಇಟ್ಕೊಂಡು ಇಲ್ಲಿ ಕಳಪೆ ರಜತ್ ಕೊಟ್ಟಿದ್ದಾರೆ, ಜೈಲ್ಗೂ ಹಾಕಿದ್ದಾರೆ ಬೋಳಿ ಮಗನ್ನ. ಆ್ಯಂಡ್ ಇಲ್ಲಿ ನಾನು ಹೇಳುವಂಥದ್ದು ಅವನು ತಪ್ಪನ್ನು ತಿದ್ಕೊಂಡು ಇನ್ನೂ ಒಂದು ಎಪಿಸೋಡಲ್ಲಿ ಮಾತು ಬರುತ್ತೆ. ಯಾರೋ ಹೇಳಿದ್ದು ಶೋಭಾ ಶೆಟ್ಟಿ ಅಂತ ಅನಿಸುತ್ತೆ. ಸೊ ಅವರೊಂದು ಮಾತು ಹೇಳ್ತಾರೆ, ನಿಮಗೇನಾದ್ರು ತಪ್ಪು ಅಂತ ಅನ್ಸಿದ್ರೆ ಹೋಗಿ ಸುರೇಶ್ ಅವ್ರ ಹತ್ರ ಸಾರಿ ಕೇಳಿ ಅಂತ. ಅದು ನನ್ನ ಮನಸ್ಸಲ್ಲೇ ಕೇಳ್ಕೊಂಡಿದ್ದೀನಿ ಅಂತ ದೊಡ್ಡದಾಗಿ ಪುಂಗದಂತಹ ರಜತ್ ಅವನು ಗುಗ್ಗು ನನ್ನ ಮಗ, ಸಡೆ ನನ್ನ ಮಗ, ಇವತ್ತು ಮತ್ತೆ ಕಳಪೆ ಕೊಟ್ಟಿರೋದಕ್ಕೆ ಮತ್ತೆ ತಿರ್ಗಾ ಶುರು ಹಚ್ಕೊಂಡಿದ್ದಾನೆ. ಹೇಳೋದೇನಂತಂದರೆ ಇಲ್ಲಿ ಕೆಲವೊಂದು ರೀಸನ್ಗಳು ಕೊಟ್ಟಿದ್ದಾರೆ. ಶಿಶಿರ್ ಒಂದು ರೀಸನ್ ಕೊಟ್ಟ, ನಾನು ಮಾತಾಡೋದೇ ಹಾಗೆ ಅನ್ನೋ ರೀತಿಯಲ್ಲಿ ಕೆಲವೊಂದು ರೀಸನ್ ಕೊಟ್ಟಿದ್ದ ಮೊನ್ನೆ. ಅದಾದಮೇಲೆ ಇವತ್ತು ಕಳಪೆ ಕೊಟ್ಟಿದ್ದಕ್ಕೆ ಕೆಲವರಿಗೆ ಒಂದು ರೀಸನ್ ಕೊಟ್ಟಂಥದ್ದು ಏನು ಅಂತಂದರೆ, ಹುಡುಗಿರು ಕೈ ಹಿಡ್ಕೊಂಡು ಓಡಾಡಿದಷ್ಟು ಈಸಿ ಅಲ್ಲ ಬಿಗ್ ಬಾಸ್ ಗೆಲ್ಲೋದು. ಸಡೆಗಳನ್ನು ಕಳಿಸ್ಬಿಟ್ಟೆ ನಾನು ಮನೆಗೆ ಹೋಗೋದು. ಹುಟ್ಟಿದಾಗಿಂದನೂ ಹಿಂಗೆ ಇದ್ದೀನಿ, ಇವಾಗೂ ಹಿಂಗೆ ಇದ್ದೀನಿ, ಇನ್ನು ಮುಂದೆ ಇದಕ್ಕಿಂತ ಟ್ರಿಬಲ್ ಮಾತಾಡ್ತೀನಿ, ಇನ್ನು ಮುಂದೆ ಆ್ಯಕ್ಚುಲಿ ಆಟ ಶುರು ಅಂತೆ. ಈ ಕೆಲವೊಂದು ಹೇಳಿಕೆಗಳು ಅಂದರೆ ಅವನಿಗೆ ಬೈದಿರೋವಂಥದ್ದಕ್ಕೂ ಸ್ವಲ್ಪನೂ ರಿಗ್ರೆಟ್ ಇಲ್ಲ, ಅವನಿಗೆ ಸ್ವಲ್ಪನೂ ಬೇಜಾರಿಲ್ಲ. ಕ್ಷಮೆ ಹಾಳಾಗೋಲೆ ಆಟಾಡ್ಕೊಂಡು ಹೋಯ್ತೋದು. ಇನ್ನು ಮುಂದೆ ತಿದ್ಕೊಂತೀನಿ ಅನ್ನೋದಿಲ್ಲ, ಇನ್ನು ಮುಂದೆ ಟ್ರಿಪಲ್ ಮಾಡ್ತಾನಂತೆ. ಅಂದರೆ ಇವಾಗ ಬೈದಿರೋವಂಥದ್ದನ್ನು ಇನ್ನೂ ಟ್ರಿಪಲ್ ಮಾಡ್ತಾನಂತೆ. ಇವ್ನು ಬಿಗ್ ಬಾಸ್ ಬೋಳಿ ಮಗ ಅಲ್ಲಿ ಕೇಳಿಸ್ಕೊಂಡು ಕುತ್ಕೊಂಡಿರ್ತಾನೆ, ಹೋಗ್ಬಿಟ್ಟು ಯಾವುದೋ AC ರೂಮಲ್ಲಿ. ಇವ್ರು ಇಲ್ಲಿ ಹೊಡೆದಾಡ್ಕೊಂಡು ಸಾಯ್ಬೇಕಿಲ್ಲ ಇವ್ರು ಕೆಳಗಡೆಗೆ. ಇವನಿಗೆ TRP ಬೇಕು ಅಷ್ಟೇ, ಸಿಂಪಲ್ ಮ್ಯಾಟ್ರು. ಅದನ್ನು ತಿದ್ದಬೇಕು. ಇಷ್ಟೆಲ್ಲ ಹೇಳ್ಬೇಕಾದ್ರೆ ಓಕೆ, ಸುದೀಪ್ ಬರ್ತಾರೆ, ಏನೋ ಒಂದು ಕ್ಲಾಸ್ ತಗೊತಾರೆ, ಮುಗೀತಾ ಅಲ್ಲಿ ಗಂಟೆ ಹಿಂಗೆ ಕೀಳ್ತಿರ್ತೀಯ ಬಿಗ್ ಬಾಸ್ ನೀನು? ನಿಂದೇನು ಕೆಲಸ ಮತ್ತೆ ನಿಂದೇನು ಕೆಲಸ ಬಟ್ ಟಾಸ್ಕ್ ಕೊಡೋದು ಇಷ್ಟೇನಾ ನಿನ್ನ ಕೆಲಸ? ಪನಿಷ್ಮೆಂಟ್ ಕೊಡೋದು ಇಷ್ಟೇನಾ? ನಿದ್ದೆ ಮಾಡಿದ್ರೆ ಒಂದು ಇದು ಹಾಕ್ತೀಯಾ, ವಿಸಿಲ್ ಹಾಕ್ತೀಯಾ, ಅಥವಾ ಏನೋ ಒಂದು ಸೌಂಡ್ ಹಾಕ್ತೀಯಾ, ಇನ್ನೊಂದೇನೋ ಮಾಡಿದ್ರೆ ಇನ್ನೊಂದೇನೋ ಹಾಕ್ತೀಯಾ. ಇಷ್ಟೊಂದೆಲ್ಲ ನಡೀತಿರ್ಬೇಕಾದ್ರೆ ಹಿಂಗೆ ಕೀಳ್ತಿರ್ತೀಯಲ್ಲ ಒಳಗಡೆ ಕೂತ್ಕೊಂಡು. ನಾನು ಇಷ್ಟೆಲ್ಲ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅವನಿಗೂ ಅರ್ಥ ಆಗಬೇಕು. ಪ್ರೋಗ್ರಾಮ್ ಯಾವನು ನೋಡ್ತಿರ್ತಾನೆ ಅವನಾದರೂ ಈ ವಿಡಿಯೋ ನೋಡಿದ್ರೆ ಅವನಿಗೆ ಅರ್ಥ ಆಗಬೇಕು ಎಷ್ಟು ಮರ್ಯಾದೆ ಇವನು ಏನು ಹಿಂಗೆ ಮಾತಾಡ್ತಾವನಲ್ಲ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಮನೆ ಒಳಗಡೆ ಇರೋವನಿಗೂ ಕೂಡ ಹಾಗೆ, ನಿಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಒಬ್ಬ ವ್ಯಕ್ತಿಗೆ ಯಾವನ ಈ ಥರ ಬೈತಿರ್ತಾನೆ ಅವನಿಗೂ ಕೂಡ ಇದನ್ನೇ ಹೇಳೋದು. ಅಲ್ಲಿವರೆಗೂ ನಾನು ಬಿಡೋದಿಲ್ಲ ಇದನ್ನ. ಆ್ಯಂಡ್ ಇವನು ರಜತ್ ಕ್ಲಿಯರಾಗಿ ಗೊತ್ತಾಗ್ತಿದೆ ಈ ನನ್ನ ಮಗ ಬೇಕು ಅಂತಲೇ ಮಾಡ್ತಿದ್ದಾನೆ ಇದನ್ನೆಲ್ಲನೂ ಅಂತ. ನಾನು ರಾಜಾರಾಣಿ ಶೋನಲ್ಲಿ ಇವನ್ನ ನೋಡಿದ್ದೀನಿ. ಇವನು ಇಷ್ಟೊಂದೆಲ್ಲ ಆ ಶೋನಲ್ಲಿ ಮಾತಾಡದೇ ಇರೋನು ಈ ಶೋನಲ್ಲಿ ಏನಕ್ಕೆ ಕೀಳಕ್ಕೆ ಮಾತಾಡ್ತಿದ್ದಾನೆ ಬೋಳಿ ಮಗ. ಇವನಿಗೆ ಗೊತ್ತಿದೆ ಯಾವ ಶೋನಲ್ಲಿ ಹೆಂಗೆ ಮಾತಾಡಿದ್ರೆ ಹೈಲೈಟಾಗಿ ಕಾಣಿಸ್ತೀನಿ ಅಂತ. ಓಕೆ, ಆ್ಯಂಡ್ ಈ ವಾರ ಅವನನ್ನು ಆಚೆ ಹಾಕಿಲ್ಲ ಅಂತಂದರೆ ಅವನು ಇನ್ನೂ ಜಾಸ್ತಿ ಮಾಡ್ತಾನೆ. ಮಾಡಿಲ್ಲ ಅಂತಂದ್ರೂ ಆಲ್ರೆಡಿ ಆಗಿದೆ, ಅವ್ನು ಹೈಲೈಟ್ ಆಗಿ ಹೋಗಿದೆ. ಅವನಿಗೆ ಏನು ಬೇಕಾಗಿತ್ತು ಅವ್ನು ಪಡ್ಕೊಂಡಿದ್ದಾನೆ ಇವಾಗ ಆಲ್ರೆಡಿ. ಪಾಸಿಟಿವ್ ಆರ್ ನೆಗೆಟಿವ್ ಒಂದು ಟಾಪಲ್ಲಿ ಹೈಲೈಟಲ್ಲಂತೂ ಬಂದಿದ್ದಾನೆ. ಅದನ್ನು ಯಾವ ರೀತಿಯಲ್ಲಿ ಸುದೀಪ್ ಸರ್ ಬಂದು ಕ್ಲಾಸ್ ತೊಗೊತಾರೆ ಆ್ಯಂಡ್ ಅದಕ್ಕೆ ಏನು ಪನಿಷ್ಮೆಂಟ್ ಕೊಡ್ತಾರೆ. ಇನ್ನು ಮುಂದೆ ಮಾತಾಡಬೇಡಿ, ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ ಅನ್ನೋದೆಲ್ಲ ಇಲ್ಲಿವರೆಗೂ ಏನು ಮಾತಾಡಿದ್ದಾರೆ ಅದಕ್ಕೆ ಒಂದು ಪನಿಷ್ಮೆಂಟ್ ಬೇಕು. ಆ್ಯಂಡ್ ಬಹಿರಂಗ ಕ್ಷಮೆ ಕೇಳಬೇಕು. ವೀಕೆಂಡ್ ಎಪಿಸೋಡಲ್ಲಿ ಸುರೇಶ್ ಹತ್ರ ಬಂದು ನಿಂತ್ಕೊಂಡು, ಸುರೇಶ್ ಅವರ ಎದುರುಗಡೆ ನಿಂತ್ಕೊಂಡು ಇಷ್ಟು ಮಾಡಿಸೋವಂಥ ತಾಕತ್ತು ನರ ಅನ್ನೋದೇನಾದರೂ ಬಿಗ್ ಬಾಸ್ನಲ್ಲಿ ಇದ್ದರೆ ಅವನ್ನ ಇಟ್ಕೊಳ್ಳಿ. ಇಲ್ಲ ಅಂದರೆ ತೀಕಾ ಮುಚ್ಕೊಂಡು ಹೇಳ್ತಿರೋವಂಥದ್ದು ಅವನನ್ನು ಆಚೆ ಹಾಕಿ. ಇದು ನನ್ನ ಒಂದು ವಾರ್ನಿಂಗ್ ಅಂತಲೇ ಬೇಕಾದ್ರೆ ಅನ್ಕೊಂಬಿಡಿ. ಓಕೆ,
ಸೊ ನೋಡುವ ಏನೇನಾಗುತ್ತೆ ಅಂತ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಬಿಗ್ ಬಾಸ್ ಮನೆ ಒಳಗಡೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಅಷ್ಟೊಂದು ಕೆಟ್ಟ ಪದಗಳು ಮಾತಾಡಬೇಕಿದ್ರೆ ನಾವು ಬಿಗ್ ಬಾಸ್ ಬೈಯೋದು ಸರಿನಾ ತಪ್ಪ? ಇಷ್ಟು ಹೇಳಿಬಿಡಿ ಸಾಕು ನನಗೆ. ಓಕೆ, ಸೊ ಸದ್ಯಕ್ಕೆ ಹೊಡೆದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.